ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಚೆನ್ನಮ್ಮನಕೆರೆ ಅಚ್ಚುಕಟ್ಟಿನ ಮೈದಾನದಲ್ಲಿ ನಿಕಟಪೂರ್ವ ಸದಸ್ಯರಾದ ಸಂಗಾತಿ ವೆಂಕಟೇಶ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಹುಟ್ಟುಹಬ್ಬದ ಪ್ರಯುಕ್ತ ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಆರ್ ಅಶೋಕ್, ಸಂಸದರಾದ ತೇಜಸ್ವಿ ಸೂರ್ಯ, ಶಾಸಕರಾದ ರವಿ ಸುಬ್ರಹ್ಮಣ್ಯ, ರಾಮಮೂರ್ತಿ, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರು ಹಾಗೂ ಕಾರ್ಯಕರ್ತರು, ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ಸಂಗಾತಿ ವೆಂಕಟೇಶರು ಅವರ ಹುಟ್ಟಿದ ಹಬ್ಬ. ಅವರು ನಗರ ಪಾಲಿಕೆ ಸದಸ್ಯರಾಗಿ ಬಸವನಗುಡಿಯಲ್ಲಿ ನಿಜವಾಗ್ಲು 6 ವಾರ್ಡ್ ಇದೆ. ಅದರಲ್ಲಿ ಅತ್ಯುತ್ತಮ ಕೆಲಸಗಾರರು ಅಂದ್ರೆ ಇಡೀ ಬೆಂಗಳೂರಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಇಂಥ ಒಬ್ಬ ಅದ್ಭುತವಾದಂತ ನಗರ ಪಾಲಿಕೆ ಸದಸ್ಯರು ಸಿಗಲ್ಲ. ಅಂತಹ ಬಡವರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಹಿಂದುಳಿದವರ ಬಗ್ಗೆ ಬಹಳ ಆಸಕ್ತಿ ವಹಿಸುವಂತದ್ದು ಒಬ್ರು ಸಂಗಾತಿ ವೆಂಕಟೇಶ್. ಅದಕ್ಕೆ ಅವ್ರನ್ನ ಸಂಗಾತಿ ಅಂತ ಇಟ್ಟಿರೋದು. ಸ್ನೇಹಿತರ ಬಳಗವನ್ನ ಇಟ್ಟುಕೊಂಡು ಎಲ್ಲಾ ಸಮಸ್ಯೆಯನ್ನ ವಾರ್ಡ್ನಲ್ಲಿ ಮತ್ತು ಬಸವನಗುಡಿಯ ವಿಧಾನಸಭಾ ಕ್ಷೇತ್ರದ ಎಲ್ಲಾ ವಿಷಯಗಳಲ್ಲಿ ಒಂದು ಪರಿಹಾರವನ್ನ ಕೊಡುವಂತ ಒಬ್ಬ ಧೀಮಂತ ನಾಯಕ ಸನ್ಮಾನ್ಯ ಸಂಗಾತಿ ವೆಂಕಟೇಶ್ ಅವರು. ಸೊ ರವಿ ಸುಬ್ರಹ್ಮಣ್ಯ ಅವರು MLA ಅವರ ಸಾರಥ್ಯದಲ್ಲಿ ಅವರ ಹಿಂದೆ ಎಲ್ಲಾ ಕೆಲಸಗಳನ್ನು ನಿರ್ವಹಿಸಿದಂತ ಒಬ್ಬ ಅತ್ಯುತ್ತಮವಾದಂತ ಒಬ್ಬ ವ್ಯಕ್ತಿ. ಇವರಿಗೆ ದಯಮಾಡಿ ಬಿಜೆಪಿಯಲ್ಲಿ ಉತ್ತಮ ಸ್ಥಾನವನ್ನ ಕೊಡಬೇಕು ಅವ್ರಿಗೆ. ಯಾಕೆಂದ್ರೆ ಸಂಗಾತಿ ವೆಂಕಟೇಶ್ ನೀವು ಇಡೀ ಬೆಂಗಳೂರಿನಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಂಘಟನೆ ಮಾಡುವಂತ ಶಕ್ತಿ, ಯುಕ್ತಿ ಎಲ್ಲವೂ ಇದೆ. ದಯಮಾಡಿ ಇದನ್ನ ಬಿಜೆಪಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲರೂ ಇವರಿಗೆ ಒಂದು ಉತ್ತಮವಾದಂತ ಸ್ಥಾನ ಕೊಡಬೇಕು ಅಂತ ಹೇಳಿ ನಾನು ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ. ವೆಂಕಟೇಶ್ ಕಿಲಾರ, HD ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷ. ಸಂಗಾತಿ ವೆಂಕಟೇಶ್ ಸರ್ ಆರ್ಗನೈಸ್ ಮಾಡಿರೋ ಅವಾರ್ಡ್ ಫಂಕ್ಷನ್ ಬಂದಿದ್ದೀವಿ. ನಮಗೆ ತುಂಬಾ ಖುಷಿ ಆಯ್ತು. ಈ ತರ ಎವ್ರಿ ಇಯರ್ ನಮ್ಗೆ ಅವಾರ್ಡ್ ಕೊಡ್ತಾರೆ ಅವ್ರ ಬರ್ಡೇ ದಿನ. ಸೊ ನಮ್ಗೆ ಈ ತರ ಅವಾರ್ಡ್ ಕೊಟ್ಟಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ. ಇನ್ನು ಮುಂದೆ ನಾವು ಚೆನ್ನಾಗಿ ಓದ್ಬೇಕು, ಅವ್ರ ಕೆಲ ಅವಾರ್ಡ್ ಇಸ್ಕೊಬೇಕಂತ ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಈಗ ಎಲ್ಲರಿಗೂ ಇನ್ಸ್ಪೈರ್ ಮಾಡಿ ಹೆಲ್ಪ್ ಮಾಡ್ತಾ ಇದೆ ಅಂತ ಕೇಳ್ಕೊಂತೀವಿ. ಸರ್ 98% ಬಂದಿದೆ. ಸೆಕೆಂಡ್ PUC ನಾನು ಇವಾಗ ACCA ಮಾಡ್ತಿದ್ದೀನಿ BCom ಜೊತೆಗೆ PES ಯೂನಿವರ್ಸಿಟಿ. 98% ಬಂದಿದೆ. ಇದೆಲ್ಲ ಈ ತರ ಮಾಡೋದ್ರಿಂದ ಎಲ್ಲಾ ಮಕ್ಕಳಿಗೂ ಪ್ರೋತ್ಸಾಹ ಸಿಗುತ್ತೆ. ಅವ್ರು ಪ್ರತಿ ವರ್ಷ ಈ ರೀತಿ ಮಾಡೋದ್ರಿಂದ ಎಲ್ಲಾ ಮಕ್ಕಳಿಗೂ ತಾನು ಬಂದು ಪ್ರೈಸ್ ತಗೋಬೇಕು ಅನ್ನೋದೊಂದು ಉತ್ಸಾಹ ಬರುತ್ತೆ, ಓದೋ ಇಂಟ್ರೆಸ್ಟ್ ಬರುತ್ತೆ. ಸೊ ನಾವು ಸಂಗಾತಿ ವೆಂಕಟೇಶ್ ಅವ್ರಿಗೆ ಇದನ್ನೇ ಕೇಳ್ಕೊತೀವಿ, ಪ್ರತಿ ವರ್ಷ ಮಾಡ್ತಿದ್ದೀರಾ, ಇದೆಲ್ಲಾ ನಾಗರಿಕರಿಗೂ ಉಪಯೋಗ ಆಗ್ತಿದೆ. ದೇವರು ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀವಿ.